ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ಮಳೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರಂತೇಳಿ ನಮ್ಮ ಬಳ್ಳಾರಿ ಜಿಲ್ಲಾ JDS ಪಕ್ಷದ ವತಿಯಿಂದ ಸಣ್ಣ ದುರ್ಗಮ್ಮ ದೇವಸ್ಥಾನದಲ್ಲಿ ವರ್ಣಯೋಗ ಹೋಮ ಮತ್ತು ರುದ್ರಾಭಿಷೇಕ ಹಾಗೂ ವಿಶೇಷ ಅಲಂಕಾರ ಅಮ್ಮವರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಹಳ್ಳಿಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಈ ದೇಶದ ರೈತರಿಗಾಗಿ, ಈ ದೇಶದ ರೈತರ ಹಿತದೃಷ್ಟಿ ಕಾಪಾಡಲಿಕ್ಕೆ, ಈ ರೈತರ ಸುಖವಾಗಿದ್ದರೆ ಇಡೀ ದೇಶವೇ ಸುಖವಾಗಿರ್ತದೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ಸಣ್ಣ ದುರ್ಗಮ್ಮ ದೇವಸ್ಥಾನದಲ್ಲಿ ಪಕ್ಷದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೇನು ಬಳ್ಳಾರಿ ಜಿಲ್ಲೆ ಮತ್ತು ದೇಶಾದ್ಯಂತ ಮತ್ತು ಮಳೆ ಅಭಾವ ಇರುವುದರಿಂದ ರೈತರು ಅನೇಕ ಕಷ್ಟಕ್ಕೆ ಸಿಲುಕಿದ್ದಾರೆ. ಈ ದೇಶದ ಬೆನ್ನೆಲುಬಾಗಿರ್ತಂಥ ರೈತರಿಗೆ ಯಾವುದೇ ರೀತಿ ಮಳೆ ಇಲ್ಲದೆ ಬರ ಪಡಿತಾಗಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಮೊನ್ನೆ ತಾನೇ ಯಾವುದೋ ಒಂದು ಮಾಧ್ಯಮದ ಮತ್ತು ಪೇಪರ್ನಲ್ಲಿ ನೋಡಿದೆ, ನಮ್ಮ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ಕೂಡ ಅಲುಕುಂದಿ ಮಿಂಚೇರ್ ಸೈಡ್ ಹೋಗಿರಬೇಕು. ಅವರಲ್ಲಿ ಮನವಿ ಏನಂದರೆ ಇನ್ನೇ ಇಡೀ ಬಳ್ಳಾರಿ ತಾಲೂಕಾದಂಥ ರೂಪನೂರು ಕ್ಷೇತ್ರ ಇರ್ಬೋದು, ಸಂಗನಕಲ್ ಕ್ಷೇತ್ರ ಇರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ ಕಾರಣ ತಾವು ಆದಷ್ಟು ಬೇಗ ಸರ್ವೆ ಮಾಡಿ ಈ ಬಳ್ಳಾರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಿಸಿ ಸುಮಾರು ಎಕರೆಗೆ 20,000-30,000 ಸಾವಿರ ರೈತರಿಗೆ ಪರಿಹಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯಲ್ಲಿ ಮತ್ತು ಈ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ಬಳ್ಳಾರಿ ಸಣ್ಣ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದಲ್ಲಿ ಹೋಮ ಹಾಗೂ ಭಜನೆ 24 ಅವರ್ಸು ಭಜನೆ ಮತ್ತು ಹೋಮ ಮಾಡುವುದರ ಮುಖಾಂತರ ಇಡೀ ಕರ್ನಾಟಕದಾದ್ಯಂತ ಬರಗಾಲದಿಂದ ತತ್ತರಿಸ್ತಿರ್ತಕ್ಕಂಥ ರೈತರಿಗೆ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಪ್ರತಿ ವರ್ಷದಂತೆ ಈ ವರ್ಷವೂ ಬತ್ತಿ ನೀರಾಗಿದೆ. ಯಾಕಂದರೆ ಪ್ರತಿ ವರ್ಷ ಎಷ್ಟು ಜಲಾಶಯ ಇರ್ತಿತ್ತೋ ಅಷ್ಟು ನೀರಿನ ಮಟ್ಟ ಈ ವರ್ಷ ಬಂದಿಲ್ಲ. ಬರಗಾಲ ಇರೋದಕ್ಕೋಸ್ಕರ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಗುಳೆ ಹೋಗೋಂಥ ಪರಿಸ್ಥಿತಿ, ಆಗಲೇ ಗುಳೆ ಹೋಗ್ತಿದ್ದಾರೆ ಎಲ್ಲ ಹಳ್ಳಿಗಳಲ್ಲಿ ಕೂಡ. ಇಲ್ಲಿ ಬಿತ್ತಿದ ಬೀಜ ಕೂಡ ಮೊಳಕೆ ಹೊಡೆದು ಹಾಳಾಗಿ ಹೋಗ್ತದವ. ಆದ್ದರಿಂದ ಈ ಸಣ್ಣಮ್ಮ ದುರ್ಗಮ್ಮ ದೇವಸ್ಥಾನದ ಮೊರೆ ನಾವು ದೇವರ ಮೊರೆ ಹೋಗ್ತದೇವೆ. ಮಾನ್ಯ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮೀನಾಳಿ ತಾಯಣ್ಣವರ ಅಧ್ಯಕ್ಷತೆಯಲ್ಲಿ ಇವತ್ತು ಹೋಮ ಹವನಗಳನ್ನು ಮಾಡಿ ಬಡವರಿಗೆ, ರೈತರಿಗೆ ದೇವಿ ಆಶೀರ್ವಾದ ಮಾಡಿ ಮಳೆ ಬರಲಿ ಅಂತಂದೇಳಿ ನಾವು ದೇವರಲ್ಲಿ ಮೊರೆ ಹೋಗ್ತಿದ್ದೇವೆ. ಆದ್ದರಿಂದ ಈ ವಾಹಿನಿ ಮೂಲಕ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಮಾಡಿಕೊಳ್ತೇವೆ. ದಯಮಾಡಿ ನೀವು ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತಂದೇಳಿ ಘೋಷಿಸಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.